ಡೀಲ್ ಲೀಡರ್. ದ ಲೀಡರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಹೋರಾಟ ಮಾಡ್ತೀನಿ ಅಂತೀರಿ, ಒಂದಷ್ಟು ಜನರ ಮೇಲೆ ಕೇಸ್ಗಳು ಹಾಕ್ತಿರಿ. ಆ ಕೇಸ್ಗಳು ಹಾಕಿದೆಲ್ಲವೂ ಕೂಡ ಸಕ್ಸಸ್ ಆಗಿದ್ಯಾ? ನೀವು ಏನ್ ಅನ್ಕೊಂಡಿದ್ರಿ, ಅದರಲ್ಲಿ ಯಶಸ್ಸು ಸಿಕ್ಕಿದ್ಯಾ? ಮೇಡಮ್, ಈಗ ಯಾವುದೇ ಕೇಸ್ ಹಾಕಿರ್ಲಿ, ಯಾರೇ ಹಾಕಿರ್ಲಿ, ಸಕ್ಸಸ್ ಆಗೋದು 40 ವರ್ಷಕ್ಕೆ. ಮೇಡಮ್, ಕೆಲವೇ ಟ್ರಯಲ್ ಕೋರ್ಟ್ ಅಲ್ಲಿ 12 ವರ್ಷ ಆಗ್ತದೆ. 10 ರಿಂದ 12 ವರ್ಷ ನಡೆಸಬಹುದು. ನಾನು ಒಬ್ಬ ಲಾಯರ್ ಆದ್ರೆ ನೀವು ಡ್ರ್ಯಾಗ್ ಮಾಡಿ ಅಂದ್ರೆ 10 ರಿಂದ 12 ವರ್ಷ ಡ್ರ್ಯಾಗ್ ಮಾಡಬಹುದು. ಅದಾದ್ಮೇಲೆ ಹೈಕೋರ್ಟ್ ಇದೆ, ಅಲ್ಲೊಂದು 5-6 ವರ್ಷ ಇರ್ಬೋದು ಅಂತ. ಅಂದ್ರೆ ನೀವು ಹಂಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಅಪೀಲು ಡಬಲ್ ಅಪೀಲ್ ಹೋಯ್ತು ಅಂತಂದ್ರೆ ಹೆಚ್ಚು ಕಮ್ಮಿ 40 ವರ್ಷ. ನಿಮ್ ಪ್ರಕಾರ ಯಾವುದೇ ಕೇಸ್ಗೆ ನ್ಯಾಯ ಸಿಗ್ಬೇಕು ಅಂದ್ರೆ 40 ವರ್ಷ ಆಗ್ಬೇಕು. ನಾನು ವಯಸ್ಸೇ 46. ಜೀವನ ಪರ್ಯಂತ ಹೋರಾಡ್ತಾನೆ ಇರಬೇಕು, ಕೋರ್ಟ್ಗೆ ಇರಬೇಕು ಅಂತ. ದಟ್ ಈಸ್ ವಾಟ್ ದ ಮೆಕ್ಯಾನಿಸಮ್. ಇದು ನಾನ್ ಮಾಡಿರೋದಲ್ಲ, ದೇಶದ ಸಂವಿಧಾನದಲ್ಲಿ ಜುಡಿಷಿಯಲ್ ಮೆಕ್ಯಾನಿಸಮ್ ಇರುವಂತದ್ದು. ಜನ ನನಗೆ ಕೇಳ್ತಾರೆ, ರಮೇಶ್ ಜಾರಕಿಹೊಳಿ ಮೇಲೆ ಕೇಸ್ ಹಾಕ್ಬೇಕು, ಏನಾಯ್ತು ಅಂತ. ವೆಯ್ಟ್ ಮಾಡಿ, ನಮ್ ಕೈಯಲ್ಲಿ ಅಟ್ಲೀಸ್ಟ್ ಕೇಸ್ ಹಾಕಿ ಅವನ ಬೀದಿಗೆ ಎಳ್ಕೊಂಬಂದ್ರಿ. ಈ ಪ್ರಶ್ನೆ ಕೇಳುವಂತ ಜನ ಕನಿಷ್ಠ ಯಾರಾದ್ರೂ ಒಬ್ಬ ಪೀಸಿನ ಬೀದಿಗೆ ಎಳ್ಕೊಂಬಂದ್ ತೋರ್ಸಿದ್ರೆ ನಾನು ಒಪ್ಕೊಳ್ತೀನಿ. ಮನೆಯಲ್ಲಿ ಕೂತ್ಕೊಂಡು ಕಾಫಿ ಕುಡಿಯೋದು, ಆಫೀಸ್ಗೆ ಹೋಗೋದು, ಆ ಬ್ರೇಕ್ ಇರೋ ಟೈಮಲ್ಲಿ ದಮ್ಮು ಹೊಡಿತಾ ಒಂದ್ ಮೆಸೇಜ್ ಹಾಕೋದು, ಏನ್ ಮಾಡಿದೆ ಅಂತ. ನಾನು ಈ ಕೆಲಸ ಅಂತ ಮಾಡ್ತಾ ಇಲ್ವಲ್ಲ. ಬಾಟ್ ದ ಸಿಸ್ಟಮ್ ಟು ಕಂಟ್ರೋಲ್. ಯಾರು ಮಾಡಕ್ಕಾಗತ್ತೆ? ಅವನಿಗೆ ನೇಣ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಬೀದಿಗೆ ತಗೊಂಬಂದ ಕೇಸ್ ಹಾಕದ್ನ. 1.5 ಲಕ್ಷ ಅಡ್ವೊಕೇಟ್ಸ್, ರಿಜಿಸ್ಟರ್ಡ್ ಅಡ್ವೊಕೇಟ್ಸ್ ಇದ್ರೆ ಬಾರ್ ಕೌನ್ಸಿಲ್ ಅಲ್ಲಿ. ಯಾರ ಹತ್ರ ತಗೊಂಡೋಗಿ ಅಡ್ವೊಕೇಟ್ ಕಾಣಲ್ಲ. ರಮೇಶ್ ಜಾರಕಿಹೊಳಿ ಬೇಡಪ್ಪ ಅಂತಾರೆ, ಬೊಮ್ಮಾಯಿದ ಅಯ್ಯೋ ಬೇಡಪ್ಪ ಅಂತಾರೆ. ಏಕ್ ಭಯ, ನಾನ್ ತಗೊಂಡೆ, ಕನಿಷ್ಠ ತಗೊಂಡಲ್ಲ ನಾನು, ಅದಕ್ಕೆ ಅಪ್ರಿಸಿಯೇಷನ್ ಬೇಕಲ್ಲ. ಏನ್ ಮಾಡಿದೆ ಬೊಮ್ಮಾಯಿನ ಅಂತಂದ್ರೆ ಬೊಮ್ಮಾಯಿನ ಕೇಳ್ತಾರೆ ಏನ್ ಮಾಡ್ಕೊಂಡ ಅಂತ. ನನ್ ಕೇಳಿದ್ರೆ ರಮೇಶ್ ಜಾರಕಿಹೊಳಿ ಕೇಳಿ, ನಾನಲ್ಲ ಆಮೇಲೆ ನಾನು ಅವನೇ ಅಂತ ಯಾಕೆ ಹೇಳ್ದ ಅಂತ. PSS ಸ್ಕ್ಯಾಮ್ ಅಲ್ಲಿ 500 ಕೋಟಿ ಬಿಜೆಪಿ ಇರ್ಬೇಕು 2022ರಲ್ಲಿ 500 ಜನಕ್ಕೆ ಅಪಾಯಿಂಟ್ಮೆಂಟ್ಗೆ 500 ಕೋಟಿ ಆಗಿತ್ತು. ಎಲ್ಲರೂ ಏನೂ ಆಗಿಲ್ಲ ಅಂತ ಹೇಳ್ಕೊಂಡ್ ಬಂದ್ವಿ. ಅವನನ್ನ CID ಮುಂದೆ ನಾನು ರಂಗನಾಥ್ ನಿಂತ್ಕೊಂಡ್ವಿ, ಪ್ರೊಟೆಸ್ಟ್ ಮಾಡಿದ್ವಿ. ಆ ಹುಡುಗರೆಲ್ಲ 60% ಜನ ಬಂದವರೆಲ್ಲ ಎಸ್ಕೇಪ್ ಆಗ್ಬಿಟ್ರು ಕ್ಯಾಂಡಿಡೇಟ್ಸ್. ನಾವಾಗಲೇ ಅಡ್ವೊಕೇಟ್ ಒಂದಷ್ಟು ಜನ ನಿಂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ADGP ಅಮೃತ್ ಪಾಲ್ನ ಅರೆಸ್ಟ್ ಮಾಡಿಸಿದೆ. ಇವನ್ ಸ್ಟಿಲ್ ಇಸ್ ಇನ್ ಜೈಲ್. ನನ್ಗೆ ಗೊತ್ತಿಲ್ಲ ಸ್ಟೇಟಸ್ ಏನಿದೆ ಅಂತ. 2 ವರ್ಷಕ್ಕೂ ಹೆಚ್ಚು ಕಾಲ ಒಬ್ಬ ADGP ಅಮೃತ್ ಪಾಲ್ ಜೈಲಲ್ಲಿ ಇದ್ದ. ಏನ್ ಬೇಕು ನಿಮ್ ರಿಸಲ್ಟ್? ಮಾಡಿರೋ ಕೆಲ್ಸಕ್ಕೆ ಸಾರ್ಥಕತೆ ಇದೆ ಅಲ್ಲ. ನೀವು ಕೈ ಜೋಡಿಸಿ, ಮೆಸೇಜ್ ಹಾಕೋರು, ಪ್ರಶ್ನೆ ಮಾಡೋರು ಕೈ ಜೋಡಿಸಿ, ಫಂಡ್ಸ್ ಕೊಡಿ ಸ್ವಲ್ಪ, ತಗೋಣ. ಓಕೆ, ಈಗ ಸರ್ ಎಷ್ಟು ಕೇಸ್ ಹಾಕಿದ್ರಿ, ಎಷ್ಟು ಯಶಸ್ಸು ಸಿಕ್ಕಿದೆ ಅಂತ ಕೇಳಿದೆ. ನಿಮ್ಮೇಲೂ ಕೂಡ ಅದೇ ರೀತಿ ಒಂದಷ್ಟು ಕೇಸ್ಗಳಿದೆ, ಬೇರೆ ಬೇರೆ ರೀತಿ ಕೇಸ್ಗಳು. ಎಷ್ಟು ಸರಿ ಜೈಲಿಗೆ ಹೋಗಿದ್ದೀರಿ? ಜೈಲ್ ಏನ್ ಮೇಡಮ್, ಜೈಲ್ ನಾವ್ ಮಾಡ್ಕೊಂಡ್ರೆ ಒಂದ್ ಸಿಸ್ಟಮ್. ನಿಮ್ಗೆ ಹೆಂಗ್ ಕೇಳ್ತೀರ ಅಂತಂದ್ರೆ ಪಾಕಿಸ್ತಾನ ಕೊಡಿದ್ರ ಅಂತ ಕೇಳ್ತೀರ ನಿಮ್ ಕ್ವಶನ್. ಆದ್ರೆ ಇವಾಗ ಒಂದ್ ರೀತಿ ಏನ್ ಸರ್, ಅದ್ರಲ್ಲಿ ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಓ ಜೈಲಿಗೆ ಹೋಗ್ಬಿಟ್ರಂತೆ ಅನ್ನೋರಿದ್ದಾರೆ, ಓ ಜೈಲಿಗೆ ಹೋಗೋದ್ ಬಂದಾದ್ಮೇಲೆ ಆಚೆ ಏನೇನೋ ಸಾಧನೆ ಮಾಡಿದವರಿದ್ದಾರೆ. ಅಲ್ಲ ಮೇಡಮ್, ಚೈತ್ರ ಕುಂದಾಪುರ ತರ ನಾನೇನೋ 5 ಕೋಟಿ ಡಿಮ್ಯಾಂಡ್ ಮಾಡಿ ದುಡ್ಡು ಇಸ್ಕೊಂಡು ಜೈಲ್ಗಂತೂ ಹೋಗಿಲ್ಲ. ಇಲ್ಲ ಯಡಿಯೂರಪ್ಪನ್ ತರ ಭ್ರಷ್ಟಾಚಾರ ಮಾಡಿ ಲಂಚನ ಚೆಕ್ಕಲ್ಲಿ ಇಸ್ಕೊಂಡು ಒಬ್ಬ CM ಆಗಿ ಜೈಲ್ಗಂತೂ ಹೋಗಿಲ್ಲ. ನಾನು ಹೋಗಿರೋದು ಈ ಭ್ರಷ್ಟರನ್ನ ಎಕ್ಸ್ಪೋಸ್ ಮಾಡಿ. ಐ ಆಮ್ ಪ್ರೌಡ್ ಟು ಸೇ ದಟ್ ಎಸ್ ಐ ವಾಸ್. ಇನ್ನೂ ಬೇಕಾದ್ರೆ ಹೋಗ್ತೀನಿ, ನನಗೇನು ಅನ್ಸಲ್ಲ. ತೊಂದ್ರೆನೇ ಅಲ್ಲ ನಿಮಗೆ. ಇಟ್ಸ್ ನಾಟ್ ಎ ಬಿಗ್ ಡೀಲ್ ಫಾರ್ ಮೀ. ಯಾಕಂದ್ರೆ ನೀವು ಆತರ ಮಾಡಿಟ್ಟಿದ್ರ ನನ್ನ, ನಾನು ಮುಣಪಾಗ್ಬಿಟ್ಟಿದ್ದೀನಿ ಒಂಥರ ನೀರ್ ತರ. ಎಲ್ಲಿ ಬೇಕಾಗಿದ್ದೀನಿ ಪೊಲೀಸರು ಗೊತ್ತಾಗ್ಬಿಟ್ಟಿದೆ. ಗುರು ಸುಮ್ಮನೆ ವೇಸ್ಟ್ ಮೇಲೆ FIR ಮಾಡೋದು ಎಲ್ಲ ನಾಕ ನಮ್ಮನೆ ಗುಮ್ತಾನೆ, ಚಾನ್ಸ್ ವೇಟ್ ಮಾಡ್ತಾನೆ, ಸಿಕ್ಕರೆ ಬಿಡಲ್ಲ. ಎಲ್ಲರೂ ಗೊತ್ತಾಗ್ಬಿಟ್ಟಿದೆ ಈಗ. IPS ಗಳಿಗೆ, IAS ಗಳಿಗೆ, CM ಗಳಿಗೆ, XCM ಗಳಿಗೆ, ಪ್ರೈಮ್ ಮಿನಿಸ್ಟರ್ಗಳಿಗೆ ಎಲ್ಲರೂ ಗೊತ್ತಾಗಿದೆ. ಇಂಟೆಲಿಜೆನ್ಸ್ ಇವ್ರನ್ನ ಬಿಡಲ್ಲ, ನಾನು ಇವ್ರನ್ನ ಬಿಡ್ತೀನ? ಸರ್, ಪದೇ ಪದೇ ಒಂದಷ್ಟು ಆರೋಪಗಳು ಬರುತ್ತೆ. ಈತ ಬೇರೆ ಏನು ಮಾಡಲ್ಲ, ಲೈವ್ ಬರ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ, ಅಲ್ಲಿ ಕೂತ್ಕೊಂಡು ಗಂಟ್ಲು ಹರ್ಕೋತಾನೆ, ಅದಾದ್ಮೇಲೆ ಸುಮ್ನಾಗ್ಬಿಡ್ತಾನೆ. ಡೀಲ್ ಮಾಸ್ಟರ್ ಇವನು, ಸೆಟಲ್ಮೆಂಟ್ ಮಾಡ್ಕೋತಾನ, ಕೋಟಿಗೆ ಮಾಡ್ಕೋತಾನೆ. ಮಾಡೋಣ ಬಿಡಿ, ಏನ್ ತಪ್ಪೇನಿದೆ? ಏನ್ ಬೊಮ್ಮಾಯಿನ ಕಾಸು ಮಾಡ್ಕೊಬೇಕಾ? ಕುಮಾರಸ್ವಾಮಿನ ಕಾಸು ಮಾಡ್ಕೊಬೇಕಾ? ಕುಮಾರಸ್ವಾಮಿ ಮಗನತ್ರ ಡಜನ್ ಗಟ್ಲೆ ಕಾರ್ ಎಲ್ಲಿಂದ ಬಂತು? ರೀಲ್ ಹೊತ್ಕೊಂತವನ್ನ. ಇದೇ ಪ್ರಶ್ನೆ ನಾ ಕುಮಾರಸ್ವಾಮಿ ಕೇಳಿದ್ರೆ ಒಪ್ಕೊಂತೀನಿ. ಯಾಕೆ ಕುಮಾರಸ್ವಾಮಿ ತಮ್ಡ್ರೆ ತೋರ್ಸಂದ್ ಭಯನ ಮಾಧ್ಯಮದವ್ರಿಗೆ? ಯಡಿಯೂರಪ್ಪನು ಮತ್ತೆ ಈಶ್ವರಪ್ಪನು ಶಿವಮೊಗ್ಗನ ಡಿವೈಡ್ ಮಾಡ್ಕೊಂಡ್ಬಿಟ್ಟಾರೆ. ಅರ್ಧ ಆಸ್ತಿ ಯಡಿಯೂರಪ್ಪನು ಅಂತಾರೆ. ಕೇಳಿದೆ ಪ್ರಶ್ನೆ, ಅವನು ಎಲ್ಲಿಂದ ಬಂತು ಅವ್ರಿಬ್ಬರನ್ನ? ಮೈಸೂರ್ನ ಅರ್ಧ ಕುಡ್ದಾಕ್ಬಿಟ್ಟಾರೆ. ರಾಮದಾಸು, ಸಿದ್ದರಾಮಯ್ಯ, ಅಲ್ಲಿ ಇವನು ಪ್ರತಾಪ್ ಸಿಂಹ ಮೀಡಿಯಾದವನು ಅಂತ ಹೇಳ್ತಾರೆ. ಕೇಳ್ರಿ ಅವ್ರನ್ನ. ಅವರೆಲ್ಲ ಡೀಲ್ ಮಾಸ್ಟರ್ ಅಲ್ಲಲ್ಲ?
ನಾವು ಡೀಲ್ ಮಾಡ್ಕೋತಿದ್ದಾರೆ, ನಾನ್ ಮಾಡಿದ್ರೆ ಏನ್ ತಪ್ಪು ಅಂತ. ನಾನು ಅಷ್ಟೇ ಅದ್ ಬರೋದಿಲ್ಲ ಬಿಡಿ. ನಾನ್ ಮಾಡ್ಕೊಂಡಿದ್ರೆ ದಾಖಲೆ ತಗೊಂಬನ್ನಿ. ನನ್ಗೆ ಬಂಗ್ ಬಾಯಿಲಾಕ ಉತ್ತರ ಹೇಳಿಸ್ತೀರಾ? ನಾನ್ ಯಾವ ಡೀಲ್ ಮಾಡಿದ್ರೆ ತಂದಿಡಿ, ಇದೇ ಮಾಧ್ಯಮದಲ್ಲಿ ನಾನು ಡೆಸ್ಕ್ ಹಾಕ್ತೀನಿ, ಇಡಿ ಎಲ್ಲಿ ಡೀಲ್ ಮಾಡ್ಕೊಂಡೆ ಅಂತ. ಐ ಥಿಂಕ್ ದಟ್ಸ್ ಅ ರೀಸನಬಲ್ ಕ್ವಶನ್. ಗಾಳಿನಲ್ಲಿ ಗುಂಡು ಹೊಡಿಬಾರ್ದು ಮಾಧ್ಯಮದವರು. ಅಂದ್ರೆ ಕ್ಲೀನ್ ಹ್ಯಾಂಡ್ ನೀವು ಅಂತ ಅನ್ಬಿಟ್ಟು ಎಲ್ ಬೇಕಾದ್ರೂ ಕ್ಲೀನ್ ಹ್ಯಾಂಡ್ ಅಲ್ಲ, ಬೆಸ್ಟ್ ಫಸ್ಟೇ ಅಲ್ಲ. ನಾನ್ ಯಾವ ತರ ಡೀಲ್ ಮಾಡ್ಕೊಂಡೆ ತಂದಿಕ್ಕಿ, ಜಗದೀಶ್ ತರ ಡೀಲ್ ಮಾಡ್ಕೊಂಡಿದ್ವಿ ಅಂತ ಉತ್ತರ ಹೇಳ್ತೀನಿ. ಹೋರಾಟ ಬಿಟ್ಬಿಡೋಣ ಅಂತ. ಕನಿಷ್ಠ ಯಾರೋ ನಿಮ್ ಪರವಾಗಿ ಒಬ್ರು ಧ್ವನಿ ಮಾಡ್ತಾವ್ರೆ, ಅವ್ರು ಇಲ್ಲ ಅಂತ ಮಾಡಿಸ್ಬೇಕು ಅಂತಿದ್ರೆ ಮಾಡಿ. ನಮ್ಗೇನ್ ಆಗ್ಬೇಕಾದ್ರೆ ನಿಮ್ ಮಕ್ಳೇ ಅನ್ಭೋಗ್ಸೋದು, ನಮ್ಗೇನಿಲ್ಲ. ಅಲ್ಲ ಸರ್, ಈಗ ಇತ್ತೀಚೆಗೆ ನೋಡ್ತಾ ಇದೀವಿ, ಅದೊಂಥರ ಟ್ರೆಂಡ್ ಸ್ಟಾರ್ಟ್ ಮಾಡ್ತಿದೀರಿ. ಒಂದಾದ್ಮೇಲೆ ಒಂದು ಯಾವ್ದು ಬೇಕು, ಐಷಾರಾಮಿ ಕಾರ್ ಬೇಕಾ, ಬೈಕ್ ಬೇಕಾ ಅಂತ ಹೇಳಿ. ಆಗ್ಲೇ ಮಾತನಾಡ್ತಾ ಹೇಳ್ತಿದ್ರಿ, ನಾನು ಚಾಪರ್ನ ಇಳಿಸ್ತೀನಿ ಅಂತ ಹೇಳಿ. ನಾನು ಹೆಲಿಕಾಪ್ಟರ್ ಆಫ್ಟರ್ ಆಲ್ 5 ಕೋಟಿ ರೂಪಾಯಿ ಹೆಲಿಕಾಪ್ಟರ್ ಯಾವ್ದು ದೊಡ್ಡ ವಿಚಾರ ಮೇಡಮ್. ನಾನು ಬಿಗ್ ಬಾಸ್ ಅಲ್ಲಿ ಹೇಳಿದ್ದೆ ಹೆಲಿಕಾಪ್ಟರ್ ತರಿಸ್ತೀನಿ ಅಂತ. ಅವ್ರು ತಮಾಷೆ ಅನ್ಕೊಂಡ್ರು. ಆಮೇಲೆ ಬಿಗ್ ಬಾಸ್ ಅಲ್ಲಿ ಅದನ್ನು ಹೇಳಿದ್ದೆ, ಕಲರ್ಸ್ ಕೊಂಡ್ಕೊಂತೀನಿ ಅಂತ. ದೇ ಇಸ್ ನಾಟ್ ಫಾರ್ ಐ ಆಮ್ ಗೋನ್ ಟು ಓನ್ ಕಲರ್ಸ್ ಚಾನಲ್. ಇವತ್ತು ಹೇಳ್ತಾ ಇದೀನಿ, ಅಂಬಾನಿ ಕಲರ್ಸ್ ಚಾನಲ್ ತಗೊಂತೀನಿ ನಾನು, ಬಿಡಲ್ಲ. ಯಾಕಂದ್ರೆ ಸುದೀಪ್ ಹತ್ರ ಹೇಳಿರೋದು, ಸುದೀಪ್ ತಮಾಷೆ ಅನ್ಕೊಂಡಿದ್ದಾರೆ. मैडम ನಾನು ಏನೇ जो मैं बोलता हूँ 100% करता हूँ, जो मैं नहीं बोलता हूँ ना 1000% करता हूँ. ಅಂದ್ರೆ ನಾನು ಹೇಳೋದು ಮಾಡೇ ಮಾಡ್ತೀನಿ, ನಾನು ಏನ್ ಹೇಳೋಲ್ಲ ನೋಡಿ ಅದು 100% ಮಾಡೇ ಮಾಡ್ತೀನಿ. ಯಾಕಂದ್ರೆ ನನಗೂ ಕೂಡ ಇವತ್ತು ನೋಡಿ BMW ಅರ್ಧ ಡಜನ್ ತಗೊಂಡಿದೀವಿ. ಯಾವನಾದ್ರೂ ಒಂದ್ ತಗೊಳಕ್ಕೆ ಸಾಯ್ತಾರೆ. ಅರ್ಧ ಡಜನ್ BMW, ಕಾನ್ವಾಯಿ, 10 ಟಾರ್ ತಗೊಳ್ಬೇಕು, ತೋರಿಸ್ಬೇಕಲ್ಲ. ಈಗ ನಾನು ಐ ಆಮ್ ಕೇಪಬಲ್ ಫಾರ್ CM ಅಂತ ಗೊತ್ತಾಗಬೇಕಲ್ವಾ? ಒಂದು 100 ಜನ ಕೆಲಸ ಮಾಡ್ಬೇಕು ಲಾಯರ್ಸ್ ನಮ್ಮ ಹತ್ರ. ದಿಸ್ ಇಸ್ ವಾಟ್. ಅಂಡ್ ಅಲ್ಟಿಮೇಟ್ಲಿ ಮೇಡಮ್, ಯಾವುದೋ ಮಣ್ಣನ್ನ ಮಾರಿ ಎಲ್ಲ ಏನೋ ಥಿಂಕ್ ಬಳ್ಳಾರಿನಲ್ಲಿ ದಿಮಾಗ್ ತೋರಿಸುವಂತ ಆಂಧ್ರಗಳು BBMP ನಲ್ಲಿ ಬಂದು ಆಂಧ್ರದಿಂದ ಕಾಂಟ್ರಾಕ್ಟ್ ಕೆಲಸ ಮಾಡ್ಕೊಂಡು ಇಂಪೋರ್ಟೆಡ್ ಕಾರಲ್ಲಿ ಓಡಾಡ್ತಾರೆ ಮೇಡಮ್. ಕರ್ನಾಟಕದ ಜಿಲ್ಲೆಯಿಂದ MLA MP ಆಗಿ ಗೆದ್ದು ಬಂದು ಡಾಲರ್ಸ್ ಕಾಲಿನಲ್ಲಿ ಐಷಾರಾಮಿ ಜೀವನ ಮಾಡ್ತಾರೆ. ನಾನ್ಯಾಕೆ ಮಾಡಬಾರ್ದು? I belong to Kampegoda family. What stops me in having a royal life? ನನ್ಗೆ ಅದು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಮೇಡಮ್. ಅನ್ಲೆಸ್ ಐ ಆಮ್ ಇಲ್ಲೀಗಲ್, ಏನಾದ್ರು ಅಕ್ರಮವಾಗಿ ಡ್ರಗ್ ಮಾಡ್ತೀನಾ? ಅವನೊಬ್ಬ ಡ್ರೈವರ್ ಮಾಡ್ತಾವನೆ, ಯಾವ ಪಕ್ಷದ ಅಂತ ಗೊತ್ತಿಲ್ಲ, ಅವನ್ ತರ ಏನೋ ಡ್ರಗ್ ಮಾರಿ ಮನೆ ಕಟ್ಟಿದಿನ 70 ಕೋಟಿ ರೂಪಾಯಿ ಮನೆ ನನ್ ಹೊಡೆ ಹಾಕಿ ಅಕ್ರಮ ನಾನೇನ್ ಮಾಡ್ತಾ ಇಲ್ವಲ್ಲ. ಮನೆ ಇವಾಗ ಕೊಡಿಗೆಹಳ್ಳಿ ಪ್ರತಿಷ್ಠಿತ ಏರಿಯಾ, ಇಲ್ಲಿ ಇಷ್ಟು ದೊಡ್ಡ ಮನೆ ಮಾಡೋದು ಮೇಡಮ್ ಇವತ್ ಮಾಡಿಲ್ಲ ಮೇಡಮ್. 2009 ಅದು ತಂದೆ ಕಾಲದಲ್ಲೇ ಆಗಿರುವಂತದ್ದು. ಸೊ ಈಗ ನೀವ್ ಫ್ಯೂಚರ್ ಏನ್ ಮಾಡ್ತಿದ್ದೀರಿ? ನಿಮ್ ಮಕ್ಕಳಿಗೆ ಅಂತ ಏನ್ ಮಾಡಿಡ್ತಾ ಇದ್ದೀರಿ? ಮೇಡಮ್ ಮಕ್ಕಳಿಗೆ ಏನ್ ಬೇಕಾಗಿಲ್ಲ. ಕರ್ನಾಟಕದಲ್ಲಿ ಪ್ರತಿ 40,000 ಶಾಲೆ ಇದೆ ಮೇಡಮ್. ನನ್ ಮಕ್ಕಳಿಗೆ ಏನು ಬೇಡ ಮೇಡಮ್, ನನ್ ಮಕ್ಕಳಿಗೆಲ್ಲ ಇದೆ. ನನ್ ಮನೆಗೂ ಏನು ಬೇಡ. ನನ್ನ ಕರ್ನಾಟಕದಲ್ಲಿ 41,000 ಶಾಲೆಗಳಿದೆ, ಸರ್ಕಾರಿ ಶಾಲೆಗಳು. ಅದನ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಬೇಕು, ಸಿಮಿಲರ್ ಟು ಕೇಂದ್ರೀಯ ವಿದ್ಯಾಲಯ ಮಾಡ್ಬೇಕು ಅಂತಿದ್ದೀನಿ. ಅದು ಹಿಂಗಾರು ಮಾಡ್ತೀನಿ, ಸೇಮ್ ಆದ್ರೂ ಮಾಡ್ತೀನಿ. ಡೆಫಿನೆಟ್ ಆಗಿ ಟ್ರಾನ್ಸ್ಫಾರ್ಮೇಶನ್ ಮಾಡ್ತೀವಿ. ಎವ್ರಿ ಡಿಸ್ಟ್ರಿಕ್ಟ್ ಶುಡ್ ಹ್ಯಾವ್ 3 ಸ್ಪೆಷಾಲಿಟಿ ಹಾಸ್ಪಿಟಲ್ಸ್. ನಾನು CM ಆದ್ರೆ ಆಗ್ಲೇಬೇಕು. ಯಾಕಂದ್ರೆ ರೈಟ್ ಟು ಹೆಲ್ತ್, ಫ್ರೀ ಹೆಲ್ತ್ ನಮ್ಮ ಜನಗಳ ಹಕ್ಕು. ಅದನ್ನ ತಗೊಂಡ್ ಬರ್ತೀವಿ. ದಾರಿಗಳಲ್ಲಿ ನಾನು CM ಆಗಿದ್ದ ಎಕ್ಸಾಕ್ಟ್ಲಿ ವಿತ್ ಇನ್ 7 days ಕರ್ನಾಟಕದಲ್ಲಿ ಟೋಲ್ ಗೇಟ್ಸ್ ಇರಲ್ಲ. ವಿ ವಿಲ್ ರಿಮೂವ್ ಆಲ್ ದ ಟೋಲ್ ಗೇಟ್ಸ್ ಇನ್ಕ್ಲೂಡಿಂಗ್ ನ್ಯಾಷನಲ್ ಹೈವೇಸ್. ಈಗಲೇ ಪ್ರಣಾಳಿಕೆ ಬಿಡುಗಡೆ ಮಾಡ್ತಾ ಇದ್ದೀರಿ ಮೇಡಮ್. ದಿಸ್ ಇಸ್ ವಾಟ್ ಇಸ್ ಮೇಡಮ್. ನೀವು ಕೇಳ್ತೀರಾ, ನೀವು ಟೋಲ್ ಗೇಟ್ ಹೋಗ್ಬೇಕಾದ್ರೆ ನಿಮ್ ಮನ್ಸಲ್ಲಿ ಅನ್ಸುತ್ತೆ ಇದು ಯಾಕಪ್ಪ ಕಟ್ಟಬೇಕು ಅಂತ. ಮೇಡಮ್ ನಿಮ್ ಮನ್ಸನ್ನ ನಾನು ಮಾಡ್ತಾ ಇದ್ದೀನಿ. ಯು ಶುಡ್ ಅಪ್ರಿಶಿಯೇಟ್ ಮೀ. ನ್ಯಾಷನಲ್ ಹೈವೇಸ್ ನಮ್ ಜುಡಿಕ್ಷನ್ ಬರಲ್ಲ, ಬಟ್ ಸ್ಟಿಲ್ ಅಲ್ಲಿರುವ 37 ಕಂಪನಿಗೂ ಕೂಡ ದ ಸ್ಟೇಟ್ ಗವರ್ಮೆಂಟ್ ವಿಲ್ ಕಾಂಪನ್ಸೇಟ್ ಫಾರ್ ದರ್ ಡೈಲಿ ಕಲೆಕ್ಷನ್ಸ್. ಆಮೇಲೆ ವಿಲ್ ರಿಮೂವ್ ದ ಟೋಲ್ ಗೇಟ್ಸ್. 7 days ಅಲ್ಲಿ ಟೋಲ್ ಗೇಟ್ಸ್ ಇರಲ್ಲ ಮೇಡಮ್. ಬಟ್ ಇಲ್ಲ ವೆರಿ ಗುಡ್ ರೋಡ್ಸ್. ಆಮೇಲೆ ರೋಡ್ ಜೊತೆನಲ್ಲಿ ನಮ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಕರ್ನಾಟಕ ಸ್ಟೇಟ್ದು. ವಿಲ್ ಆಸ್ಕ್ ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಟು ಪ್ಲಾಂಟ್ ಟ್ರೀಸ್ ಅಕ್ರಾಸ್ ನ್ಯಾಷನಲ್ ಹೈವೇಸ್ ಅಂಡ್ ಸ್ಟೇಟ್ ಹೈವೇಸ್. ಯಾಕಂದ್ರೆ ಗಾಡಿಗಳು CO2 ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮೊನಾಕ್ಸೈಡ್ ಬರುತ್ತೆ, ವೆರಿ ಡೇಂಜರಸ್ ಟು ಹೆಲ್ತ್. ನಮ್ಮ ಜನಗಳನ್ನ ಬರೀ ರೋಡ್ ಹೋಗ್ಸೋದಲ್ಲ, ಅವ್ರಿಗೆ ಆರೋಗ್ಯವಾದಂತ ರೋಡ್ ಅನ್ನ ಕೊಡಬೇಕಾದ್ರು ನನ್ನ ಕೆಲಸ. ಅಕಸ್ಮಾತ್ CM ಆದ್ರೆ ಪ್ಲಾಂಟೇಶನ್ ಮಾಡ್ತೀವಿ ಮೇಡಮ್. ವಿ ವಾಂಟ್ ಟು ಮೇಕ್ ಇಟ್ ಲುಕ್ ಲೈಕ್ ಎ ಫಾರೆಸ್ಟ್. ಓಕೆ, ಒಂದ್ ಕಡೆ ಟೋಲ್ ಗೇಟ್ ಅಂತ ಬಂದ್ರೆ ಅಲ್ಲಿ ಹೋರಾಟ ಕೇಳ್ತೀರಾ, ಮತ್ತೊಂದ್ ಕಡೆ ಚಿತ್ರರಂಗದಲ್ಲೂ ಕೂಡ ಕೆಲವೊಂದಷ್ಟು ಜನರ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡ್ತೀರಿ. ಮೇಡಮ್ ಚಿತ್ರರಂಗ ಅಣ್ಣವರಿದ್ದಂತ ಚಿತ್ರರಂಗ ಇವತ್ತು ಉಳಿದಿಲ್ಲ ಮೇಡಮ್. ಡಾಕ್ಟರ್ ವಿಷ್ಣುವರ್ಧನ್, ರಾಜ್ಕುಮಾರ್ ಅವರು, ಆರತಿ, ಭಾರತಿ, ಮಂಜುಳಾ, ಕಲ್ಪನೆಯಾಗಿ ಉಳ್ಬಿಟ್ಟಿದ್ದಾರೆ ಮೇಡಮ್. ಮೇಡಮ್ ಅಲ್ಲಿ ಹೆಣ್ಮಕ್ಳನ್ನ ನನಗೆ ಯು ಆರ್ ಆಲ್ಸೋ ಲೈಕ್ ಮೈ ಗುಡ್ ಫ್ರೆಂಡ್ ಅಂಡ್ ಹ್ಯಾವಿಂಗ್ ಗ್ರೇಟ್ ರೆಸ್ಪೆಕ್ಟ್ ಟು ಯು ಆಲ್ಸೋ. ಹೆಣ್ಮಕ್ಳನ್ನ ಹೀರೋಯಿನ್ಗಳನ್ನ ಮಂಚಕ್ಕೆ ಕರೆದು ಆಮೇಲೆ ಹೀರೋಯಿನ್ ಮಾಡೋ ಸಂಸ್ಕೃತಿ ಇದೆಯಲ್ಲ ಮೇಡಮ್. ನಾವು ದಿಸ್ ಇಸ್ ಐ ಆಮ್ ಅಗೇನ್ಸ್ಟ್ ದಿಸ್. ಐ ಹ್ಯಾವ್ ಮೈ ಡಾಟರ್. ನನ್ನ ಮಗಳಿದ್ದಾಳೆ, ನಾಳೆ ಅವಳು ಚಿತ್ರರಂಗ ಹೋಗ್ಬೇಕು ಅಂದ್ರೆ ಅದೇ ಬಾಳ ಅವಳು ಬಾಳ್ಬೇಕಾ? ಐ ಆಮ್ ಜಸ್ಟ್ ಸೆಟ್ಟಿಂಗ್ ಅನ್ ಎಕ್ಸಾಂಪಲ್. ಇದನ್ನ ಹೇಳ್ಬಾರ್ದು, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್
ಅದೇ ನನ್ನ ಮಗಳನ್ನ ಯಾವ್ದೋ ಮಂಚದಲ್ಲಿ ಯಾವನ್ ಜೊತೆ ನೋಡಕ್ ನಾನು ಇಷ್ಟಪಡಲ್ಲ. ಇಫ್ ಶಿ ವಾಂಟೆಡ್ ಟು ಬಿಕಮ್ ಎನ್ ಹೀರೋಯಿನ್, ಮೇಡಮ್ ಆ ಸಂಸ್ಕೃತಿಯನ್ನು ತೆಗಿಬೇಕಾಗಿದೆ. ಅದ್ರ ವಿರುದ್ಧ ಹೋರಾಟ. ಪ್ರೊಡ್ಯೂಸರ್ಗಳು ಮೀಟರ್ ಬಡಿ ತಗೊಳ್ಳುವಂತ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ ಕನ್ನಡ ಚಿತ್ರರಂಗವನ್ನ. ದರ್ ಇಸ್ ನೋ ಒಂದು ಪ್ರೊಡಕ್ಷನ್ ಹೌಸ್ ಇಲ್ಲ ಮೇಡಮ್. ವಿ ವಾಂಟ್ ಎ ಪ್ರೊಡಕ್ಷನ್ ಹೌಸ್ ಸಿಮಿಲರ್ ಟು ನಮ್ಮ ಕೇರಳದಲ್ಲಿದ್ದಾಗೆ, ಆಂಧ್ರದಲ್ಲಿದ್ದಾಗೆ. ವಿ ವಾಂಟ್ ಎ ಪ್ರೊಡಕ್ಷನ್ ಹೌಸ್. ಮೇಡಮ್, ಪ್ರೊಡ್ಯೂಸರ್ಗಳಿಗೆ ಸಹಾಯ ಮಾಡೋದು ಒಂದು ಪ್ರೊಡಕ್ಷನ್ ಹೌಸ್ ಬೇಕಾಗಿದೆ. ವಿಲ್ ಸೆಟ್ ಅಪ್ ದಟ್. ಇವರು ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಮಾಡ್ಕೊಂಡು ಇಲ್ಲಿ ರಾಜಕೀಯ ಮಾಡೋದು, ಪ್ರೊಡ್ಯೂಸರ್ಗಳು ಅಸೋಸಿಯೇಟ್ ಮಾಡ್ಕೊಂಡು ರಾಜಕೀಯ ಮಾಡೋದು. ನೋಡಿ, ಇಷ್ಟೆಲ್ಲ ಅಸೋಸಿಯೇಷನ್ಗಳು ಚೇಂಬರ್ಗಳು ಇದ್ಕೊಂಡು ಗುರು ಸುತ್ತೋದ ಮೊನ್ನೆ. ಅಂದ್ರೆ ವಾಣಿಜ್ಯ ಮಂಡಳಿ ಕರೆಕ್ಟ್ ಆಗಿ ಕೆಲಸ ಮೇಡಮ್ ಮಾಡಿದ್ರೆ ಗುರು ಯಾಕೆ ಮೇಡಮ್ ಸಾಯ್ತಾ ಇದ್ದ? ಮೇಡಮ್, ಯಾರ ರಕ್ಷಣೆ ಇದೆ ಇಲ್ಲಿ? ಹೆಣ್ಮಕ್ಳ ರಕ್ಷಣೆ ಇಲ್ಲ. ಪ್ರೊಡ್ಯೂಸರ್ಗಳಿಗೆ ಗನ್ನಿಕ್ತಾನೆ ಕೆಲವನು, ಯಾವನೋ ಗನ್ನಿಕ್ತೀನಿ ಅಂತ ಉಮಾಪತಿಗೆ. ಮೇಡಮ್, ಏನಿದೆ, ಏನಾಗ್ತಾ ಇದೆ? ವಾಟ್ ಈಸ್ ಹ್ಯಾಪನಿಂಗ್ ಇನ್ ಡಾನಾ? ನೀನು ನೋಡಿ, ನಿನ್ ಗತಿ ಏನಾಯ್ತು? ನಿಮ್ ದುರಾಂಕಾರಕ್ಕೆ ಮೇಲೆ ಒಬ್ಬ ಸೃಷ್ಟಿಕರ್ತ ಇದ್ದಾನೆ, ನೋಡ್ತಾ ಇದ್ದಾನೆ, ನಿನ್ ಗತಿ ತೋರ್ಸನ್ನ. ಆಮೇಲೆ ಪ್ರೊಡ್ಯೂಸರ್ಗಳಿಗೆ ಮಾಫಿಯಾ ನಡೆಸೋದು. ನಿನ್ ಕಂಪ್ಲೀಟ್ ಮಾಡಿಲ್ಲ ಅಂದ್ರೆ ನೀನ್ ಕಾಣೆ ಆಗ್ಬಿಡ, ನೀನ್ ಡಾನೇನಲ್ಲಿ ನೀನು ಕಂಬಿ ಎಣಿಸ್ತಾ ಇದ್ದೆ ಇವತ್ತು. ದಿಸ್ ಇಸ್ ವಾಟ್ ಮೇಡಮ್, ವಿ ಹ್ಯಾವ್ ಟು ಟ್ರಾನ್ಸ್ಫಾರ್ಮ್ ದಿಸ್ ಮ್ಯಾಮ್. ಮೇಡಮ್, ನಮ್ಮ ಸ್ಯಾಂಡಲ್ವುಡ್ ಒಳಗಡೆ ಹೋದ್ರೆ ಒಂದು ಸುಸ್ವಾಗತ ಮಾಡುವಂತ ಒಂದು ಜಾಗ ಆಗ್ಬೇಕೇ ಹೊರತು ಮೇಡಮ್, ಇವತ್ತು ಹೀರೋಗಳು ದರ್ಶನ್, ಫಾರ್ ಎಕ್ಸಾಂಪಲ್ ದರ್ಶನ್ ಇಟ್ಕೊಂಡ, ದರ್ಶನ್ ಮುಂದೆ ಪ್ರೊಡ್ಯೂಸರ್ ಕ್ರಿಕೆಟ್ ನಿಂತ್ಕೊಂತ, ನಿಂಗೆ ಅಣ್ಣ ಹೇಳೋಣ, ನಿಂಗೆ ಸೂಪರ್ ಸ್ಟಾರ್ ಇನ್ನಿವೆ ಏನ್ ಇಷ್ಟೊಂದು ಅಭಿಮುಖ ಮನೆ ಹೇಳಿದೆ, ಅವನಿಗೆ ಹೋಗಿದೆ ಮನೇಲಿ, ಅವನ ಮುಂದೆ ಏನೋ ನಿಂತ್ಕೊಂತೀರಾ? ಏನ್ ಗುಲಾಮ್ರೇನೋ? ಗುಲಾಮ್ಗಿರಿ ಹೋಗಿ ಆಗ್ಲೇ 300 ವರ್ಷ ಆಗೋದು, ಯಾಕಂಗಿದ್ದೀರಾ? ಡೈರೆಕ್ಟರ್ ನೀವು ನಿಂತ್ಕೊಂತೀರಿ, ಹೇಳೋಣ. ಏನ್ ಮೇಡಮ್ ಇದು? ವಾಟ್ ಇಸ್ ದಿಸ್ ಬಾಡಿ ಲ್ಯಾಂಗ್ವೇಜ್? ಗೋಸ್ಕರ ಪರದಾಡುವಂತವ್ರು ಮೇಡಮ್. ಥಿಯೇಟರ್ ಒಂದು ಮಾಫಿಯಾ, ಮೀಟರ್ ಬಡಿದು ಮಾಫಿಯಾ, ಹೆಣ್ಮಕ್ಳದೊಂದು ಮಾಫಿಯಾ. ಆಮೇಲೆ ಮೊನ್ನೆ ಒಂದು ಕಮಿಟಿ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಸೆಕ್ಷುವಲ್ ಹರಾಸ್ಮೆಂಟ್ ಬಗ್ಗೆ. ಆ ಕಮಿಟಿನ ಇಂಪ್ಲಿಮೆಂಟ್ ಮಾಡಕ್ ಬಿಡ್ತಾಳೆ ಅವರು. ಅಂದ್ರೆ ಮಾಫಿಯಾ ನಡೆಸ್ತಾ ಇದ್ದಾರೆ ಅಂತ ಆಯ್ತು. ಅಂದ್ರೆ ಹೆಣ್ಮಕ್ಳನ್ನ ಮಂಚಕ್ಕೆ ಕರೆಯೋದು, ಹೀರೋಯಿನ್ ಮಾಡೋ ಸಂಸ್ಕೃತಿನ ನೀವು ಜೀವಂತವಾಗಿ ಇಟ್ಟಿದ್ದೀರಾ ಅಂತ ಅರ್ಥ ಆಯ್ತು. ಮೇಡಮ್, ಇದ್ರ ವಿರುದ್ಧ ಯಾರು ಧ್ವನಿ ಮಾಡ್ತಾರೆ? ಯಾವ ಹೆಣ್ಮಕ್ಳು ಮುಂದೆ ಬರ್ತಾಳೆ? ನೀವೇ ಹೇಳಿ ಮೇಡಮ್. ಈ ದೇಶದಲ್ಲಿ ಕನ್ಸ್ ಕಾಣಕ್ಕೂ ಕೂಡ ರೆಸ್ಟ್ರಿಕ್ಷನ್ಸ್ ಇದೆ. ನೀವೊಬ್ಬ ಆಡಿ ತಗೊಂಡು ಜಗದೀಶ್ ಜಗದೀಶ್ BM ಇಲ್ಲಿಂದ ತಗೊಂಬಂದ್ರಿ, ಯಾವ ರೋಲ್ ಕಾಲು? ಮೇಡಮ್, ವೈ ನಾಟ್? ಕಷ್ಟಪಟ್ಟು ತಂದಿದ್ರೆ ಯಾಕೆ ಅನ್ಕೊಂಡ್ ಆಯ್ತು ತರ್ಲಿ ಬಿಡಲ್ಲ ಅಂತ ಯಾಕೆ ಮನ್ಸಲ್ಲಿ ಬರಲ್ಲ ನಿಮ್ಗೆ? ಕುಮಾರಸ್ವಾಮಿ ಮಗನೆ ತಗೊಂಬೇಕಾ ಇರೋದೆಲ್ಲ? ಯಡಿಯೂರಪ್ಪನ ಮಗನೆ ತಗೊಂಬೇಕಾ? ಸಿದ್ದರಾಮಯ್ಯ ಮಗನೆ ತಗೊಂಬೇಕಾ? ಬಳ್ಳಾರಿ ಭದ್ರಸೆ ತಗೊಂಬೇಕಾ? ಜಾರಕಿಹೊಳಿ ಭದ್ರಸೆ ತಗೊಂಬೇಕಾ? ಈಶ್ವರ್ ಖಂಡ್ರೆ ಮಗನೆ ತಗೊಂಬೇಕಾ? ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನೆ ತಗೊಂಬೇಕಾ? ನಾವ್ಯಾಕೆ ತಗೊಂಬಾರ್ದು ಅನ್ನೋ ಮಾನಸಿಕ ಸ್ಥಿತಿ ಎಲ್ಲಿ ಬೆಳೆಸ್ಕೊಂತಿರೋ? ಜಗದೀಶ್ ನಮ್ಮಲ್ಲಿ ಒಬ್ಬ ಕಾಮನ್ ಮ್ಯಾನು, ಅವನ್ ತಗೊಂಡಿದ್ದಾನೆ, ನಾವು ತಗೋಣ ಅಂತ ನೀವು ಅನ್ಕೊಂಬೇಕೆ ಹೊರತು ಎಲ್ಲಿ ತಗೊಂಡಾದ್ರು ರೋಲ್ ಕಾಲ್ ಮಾಡ್ದ ಅಂದ್ರೆ ಏನ್ ಹೇಳ್ಬೇಕು ನಾನು? ಅಂದ್ರೆ ನೆಗೆಟಿವ್ ಬಿಟ್ರೆ ಪಾಸಿಟಿವ್ ಇಲ್ಲ ನಿಮ್ ಜೀವನದಲ್ಲಿ. ಅದಕ್ಕೆ ಹಾಕೊಂಡು ಇವರೆಲ್ಲ ನಿಮ್ಗೆ ಸುಳ್ಳು ಹೇಳೋದು, ಗೆಲ್ಲಿಸ್ಕೊಳ್ಳೋದು, ಹಾಕೊಂಡು ಗುಮ್ಮದ್ ನಿಮ್ಮನ್ನ. ಓಕೆ, ಧನ್ಯವಾದಗಳು ಸರ್. ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಡೀಲ್ ಲೀಡರ್. BNTV, ಇದು ನಿಮ್ಮ ಧ್ವನಿ.